ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಅಧ್ಯಾಯ 4 ವಿದುರ ಮೈತ್ರೇಯರ ಸಮಾಗಮ. ಇದರಿಂದ ಇವತ್ತು 2 ಶ್ಲೋಕಗಳನ್ನು ತಿಳ್ಕೊಳ್ಳೋಣ. ಶ್ಲೋಕ 12. ಸ ಏಷ ಸಾಧೋ ಚರಮೋ ಭವಾನಾಮಾಸಾದಿತಸ್ತೆ ಮದನುಗ್ರಹೋ ಯತ್ ಯನ್ಮಾಂ ನೃಲೋಕಾನ್ ರಹ ಉತ್ಸೃಜಂತಂ ದಿಷ್ಟ್ಯಾದದೃಶ್ವಾನ್ ವಿಶದಾನುವೃತ್ಯ. ಅನುವಾದ: ಓ ಸತ್ಯವಂತನೇ, ನಿನ್ನ ಈ ಬದುಕೇ ಕೊನೆಯದು ಮತ್ತು ಮಹತ್ತಮವಾದುದು, ಏಕೆಂದರೆ ಈ ಬದುಕಿನ ಅವಧಿಯಲ್ಲಿ ನಿನಗೆ ನನ್ನ ಅತ್ಯುನ್ನತ ಅನುಗ್ರಹವನ್ನು ನೀಡಿದ್ದೇನೆ. ಈ ಬದ್ಧ ಜೀವಿಗಳ ಬ್ರಹ್ಮಾಂಡವನ್ನು ಬಿಟ್ಟು ಈಗ ನೀನು ದಿವ್ಯ ಧಾಮ ವೈಕುಂಠಕ್ಕೆ ಹೋಗಬಹುದು. ನಿನ್ನ ಶುದ್ಧ ಹಾಗೂ ಅಚಲವಾದ ಭಕ್ತಿ ಸೇವೆಯ ಕಾರಣದಿಂದಾಗಿ ನೀನು ನನ್ನನ್ನು ಈ ಏಕಾಂತ ಸ್ಥಳದಲ್ಲಿ ಸಂಧಿಸುವಂತಾದುದು ನಿನಗೆ ಒಂದು ಮಹಾವರವಾಗಿದೆ. ಶ್ಲೋಕ 13. ಪುರಾ ಮಯಾ ಪ್ರೋಕ್ತಮಜಾಯ ನಾಭ್ಯೆ ಪದ್ಮೇ ನಿಷಣ್ಣಾಯ ಮಮಾದಿಸರ್ಗೆ ಜ್ಞಾನಂ ಪರಂ ಮನ್ಮಹಿಮಾವಭಾಸಂ ಯತ್ಸೂರಯೋ ಭಾಗವತಂ ವದಂತಿ. ಅನುವಾದ: ಓ ಉದ್ಧವನೇ, ನನ್ನ ನಾಭಿಯಿಂದ ಬೆಳೆದ ಕಮಲದಲ್ಲಿ ಕುಳಿತಿದ್ದ ಬ್ರಹ್ಮನಿಗೆ ಪ್ರಾಚೀನ ಕಾಲದ ಪದ್ಮಕಲ್ಪದಲ್ಲಿ ಸೃಷ್ಟಿಯ ಆರಂಭದಲ್ಲಿ ನನ್ನ ದಿವ್ಯ ಮಹಿಮೆಯನ್ನು ಹೇಳಿದೆ. ಅದನ್ನೇ ಮಹರ್ಷಿಗಳು ಶ್ರೀಮದ್ ಭಾಗವತವೆಂದು ನಿರೂಪಿಸುತ್ತಾರೆ. ಇವು ಶ್ಲೋಕಗಳು ಮತ್ತೆ ಅವುಗಳ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನ್ ತಿಳ್ಕೊಂಡ್ವಿ? ಕೃಷ್ಣ ಹೇಳ್ತಾನೆ, ಹಿಂದಿನ ದಿನದಲ್ಲಿ ನಿನಗೆ ಒಂದು ಬಯಕೆ ಇತ್ತು, ಅದನ್ನ ನಾನು ತಿಳ್ಕೊಂಡಿದ್ದೆ, ಈಗ ಅದನ್ನ ನಾನು ಪೂರ್ತಿ ಮಾಡ್ತಾ ಇದ್ದೀನಿ. ಅಂದರೆ ನೀನು ನನ್ನ ಸಹವಾಸವನ್ನ ನನ್ನ ಜೊತೆ ಇರಬೇಕು ಅಂತ ಇಷ್ಟಪಟ್ಟೆ, ಅದು ಸಿಗೋದೇ ಕಷ್ಟ, ಆದರೆ ನಾನು ನಿನಗೆ ಅದನ್ನು ಕೊಡ್ತಾ ಇದ್ದೀನಿ ಅಂತ ಹೇಳ್ದ. ಅದನ್ನು ತಿಳ್ಕೊಂಡ್ವಿ. ಈಗ ಈ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾನೆ ಅಂತ ತಿಳ್ಕೊಳ್ಳೋಣ. ಇಲ್ಲಿ ಭಗವಂತ ಹೇಳ್ತಾನೆ, ಓ ಸತ್ಯವಂತನೇ, ಅಂದರೆ ನಿಜವನ್ನೇ ಹೇಳುವಂಥವನು, ನಿನ್ನ ಈ ಬದುಕು ಇದೆಯಲ್ಲ, ಅಂದರೆ ಈಗಿನ ಜನ್ಮ ಇದೆಯಲ್ಲ, ಇದು ಕೊನೆಯದು ಮತ್ತು ಮಹತ್ತರವಾಗಿರುವಂಥದ್ದು. ಯಾಕೆ ಅಂತಂದರೆ ಈಗ ನೀನು ಈ ಒಂದು ಅವಧಿಯಲ್ಲಿ ನಿನಗೆ ನಾನು ನನ್ನ ಅತ್ಯುನ್ನತವಾದ ಅನುಗ್ರಹವನ್ನು ಕೊಡ್ತಾ ಇದ್ದೀನಿ. ಅಂದರೆ ಈ ಹಿಂದಿನ ಯಾವ ಜನ್ಮದಲ್ಲೂ ನಿನಗೆ ಸಿಕ್ಕಿರಲಿಲ್ವಲ್ಲ, ಅಂಥ ಒಂದು ಅನುಗ್ರಹವನ್ನು ನಿನಗೆ ನಾನು ಕೊಡ್ತಾ ಇದ್ದೀನಿ. ಈಗ ಈ ಬದ್ಧ ಜೀವಿಗಳ, ಅಂದರೆ ಈ ಜೈಲಲ್ಲಿರುವಂಥ ಬದ್ಧರಿದಾರಲ್ಲ, ಈ ಒಂದು ಬ್ರಹ್ಮಾಂಡವನ್ನು ಬಿಟ್ಟು ನೀನು ನನ್ನ ದಿವ್ಯಧಾಮ ವೈಕುಂಠಕ್ಕೆ ಹೋಗಬಹುದು ಅಂತಂದರೆ ನಿನಗೆ ಆ ಯೋಗ್ಯತೆ ಈಗಿದೆ ಅಂತಂದ್ಬಿಟ್ಟು ಭಗವಂತ ಹೇಳ್ತಾನೆ. ಮತ್ತೆ ಹೇಳ್ತಾನೆ, ನಿನ್ನ ಶುದ್ಧವಾದ ಮತ್ತು ಅಚಲವಾದ ಭಕ್ತಿ ಸೇವೆಯ ಕಾರಣದಿಂದನೇ ನೀನು ಇವತ್ತು ನನ್ನನ್ನು ಈ ಒಂದು ಏಕಾಂತ ಸ್ಥಳದಲ್ಲಿ ಸಂಧಿಸುವ ಹಾಗೆ ಆಗಿದೆ. ಅಂತಂದರೆ ಏನು? ಭಗವಂತನನ್ನು ಏಕಾಂತವಾಗಿ ಸಿಕ್ಕಿ ಮಾತಾಡೋದಿದೆಯಲ್ಲ, ಅದು ಯಾರಿಗೂ ಸಿಗೋದಿಲ್ಲ, ಆದರೆ ನಿನಗೆ ಸಿಕ್ಕಿದೆ. ಯಾಕೆ? ಇದು ನಿನಗೆ ಒಂದು ವರ ಅಂತ ತಿಳ್ಕೊ. ಈಗ ನಾನೇ ನಿನಗೆ ಹೇಳ್ತಾ ಇದ್ದೀನಿ, ನೀನು ಈ ಲೋಕವನ್ನು ಬಿಟ್ಟು ವೈಕುಂಠ ಲೋಕಕ್ಕೆ ಹೋಗ್ಬೋದು. ನೋಡಿ, ಇಲ್ಲಿ ಈ ಒಂದು ಐಹಿಕ ಪ್ರಪಂಚದಲ್ಲಿರುವಂಥ ಎಲ್ಲರೂ ಕೂಡ ಆ ಭಗವಂತನ ವೈಕುಂಠ ಧಾಮಕ್ಕೆ ಹೋಗಬೇಕಾಗಿರೋರೇ. ಆದರೆ ಅದು ಯಾವಾಗ ಆಗುತ್ತೆ ಅಂತಂದರೆ, ಯಾವಾಗ ನಾವು ಭಗವಂತನ ಶುದ್ಧ ಭಕ್ತರಾಗ್ತೀವೋ, ಯಾವಾಗ ನಾವು ಭಗವಂತ ಹೇಳಿದ ಹಾಗೆ ನಡ್ಕೊಳ್ತೀವೋ, ಅವನ ಶರಣಾಗತಿಗೆ ಬರ್ತೀವೋ, ಆಗ ಮಾತ್ರ ಸಾಧ್ಯ ಆಗುವಂಥದ್ದು. ಇಲ್ಲಿ ಉದ್ಧವ ಅಂತ ಒಂದು ಸ್ಥಿತಿಗೆ ಬಂದಿದ್ದಾನೆ. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಮುಕ್ತ ಸ್ಥಿತಿಯಲ್ಲಿರುವ ನಿರ್ದಿಷ್ಟ ಜೀವಿಯು ತಿಳಿಯಬಹುದಾದಷ್ಟು ಭಗವಂತನ ಜ್ಞಾನವನ್ನು ಸಂಪೂರ್ಣವಾಗಿ ತಿಳಿದಾಗ ಪರವ್ಯೋಮದಲ್ಲಿರುವ ವೈಕುಂಠ ಲೋಕಗಳನ್ನು ಪ್ರವೇಶಿಸಲು ಅವಕಾಶ ನೀಡಲಾಗುತ್ತದೆ. ಈ ಬ್ರಹ್ಮಾಂಡದ ನಿವಾಸಿಗಳ ದೃಷ್ಟಿಯಿಂದ ಮರೆಯಾಗುವುದಕ್ಕಾಗಿ ಶ್ರೀಕೃಷ್ಣನು ಏಕಾಂತ ಸ್ಥಳದಲ್ಲಿ ಕುಳಿತಿದ್ದನು. ಆ ಕಾಲದಲ್ಲಿಯೂ ಅವನನ್ನು ಕಾಣುವಂತಾದುದು ಉದ್ಧವನ ಅದೃಷ್ಟ. ಹಾಗೆಯೇ ವೈಕುಂಠವನ್ನು ಪ್ರವೇಶಿಸಲು ಶ್ರೀಕೃಷ್ಣನ ಅನುಮತಿಯನ್ನು ಅವನು ಪಡೆದನು. ನೋಡಿ, ಯಾರು ಮುಕ್ತ ಸ್ಥಿತಿಯಲ್ಲಿರ್ತಾರೋ ಅಂಥ ಒಬ್ಬ ಜೀವಿ ತಿಳ್ಕೋಬೇಕಾದಷ್ಟು, ಅಂದರೆ ಭಗವಂತನ ಜ್ಞಾನವನ್ನು ಸಂಪೂರ್ಣವಾಗಿ ಯಾವಾಗ ತಿಳ್ಕೊಳ್ತಾನೋ ಆವಾಗ ಅವನಿಗೆ ಆ ಪರವ್ಯೋಮದಲ್ಲಿರುವಂಥ ವೈಕುಂಠ ಲೋಕಕ್ಕೆ ಪ್ರವೇಶಿಸೋದಕ್ಕೆ ಅವನಿಗೆ ಅವಕಾಶ ಸಿಗತ್ತೆ. ಈಗೆಲ್ಲರೂ ಪೂಜೆ ಮಾಡ್ತೀವಿ ಅಲ್ವಾ, ಆದರೆ ಪೂಜೆಯನ್ನು ಮಾಡೋದಷ್ಟೇ ಭಕ್ತಿ ಆಗೋದಿಲ್ಲ, ಅದು ಒಂದು ಸಾಧನೆ ಅಷ್ಟೇ.
ಆದರೆ ಯಾವ ರೀತಿ ಮಾಡಬೇಕು, ಯಾಕೆ ಮಾಡಬೇಕು ಅಂತೆಲ್ಲ ತಿಳ್ಕೊಂಡು ಮಾಡ್ತೀವಲ್ವ, ಅದು ನಿಜವಾಗ್ಲೂ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ಜ್ಞಾನ ತುಂಬ ಇಂಪಾರ್ಟೆಂಟು. ನಾನು ಏನು ಮಾಡ್ತಾ ಇದ್ದೀನಿ, ಯಾಕೆ ಮಾಡಬೇಕು, ಹೇಗೆ ಮಾಡಬೇಕು, ಇದನ್ನೆಲ್ಲ ತಿಳ್ಕೊಳ್ದೆ ನಾವು ಏನೋ ಒಂದು ಮನಸ್ಸಿಗೆ ಇಷ್ಟ ಬಂದಂಗೆ ಮಾಡ್ಕೊಂಡು ಹೋದರೆ ನಾವು ಎಷ್ಟೇ ಜನ್ಮಗಳನ್ನು ಕಳೆದ್ರೂ ಕೂಡ ನಾವು ಭಕ್ತಿಯಲ್ಲಿ ಎಂಟ್ರಾಗೋದಕ್ಕೂ ಸಾಧ್ಯ ಇಲ್ಲ. ಅದಕ್ಕೋಸ್ಕರನೇ ಫಸ್ಟು ನಾವು ಏನು ಮಾಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ನಮಗೆ ಗಮನ ಇರಬೇಕು. ಅದು ಯಾಕೆ ಮಾಡ್ತಾ ಇದ್ದೀವಿ ಅಂತ ತಿಳ್ಕೋಬೇಕು. ಇದೆಲ್ಲ ಯಾವಾಗ ಸಾಧ್ಯ ಆಗುತ್ತೆ? ನಮ್ಮ ಧರ್ಮ ಗ್ರಂಥಗಳನ್ನು ಓದಿದಾಗ, ಕೇಳಿದಾಗ, ಸತ್ಸಂಗಗಳಲ್ಲಿ ಭಾಗಿಯಾದಾಗ ಮಾತ್ರ ನಮಗೆ ಗೊತ್ತಾಗೋದು. ಆಗದೆ ಸುಮ್ಮನೆ ನಾವು ಇಷ್ಟ ಬಂದಂಗೆ ಮಾಡ್ಕೊಂಡೋದ್ರೆ ಹಾಗೇ ಇರ್ತೀವಿ. ಇನ್ನೂ ಎಷ್ಟೋ ಜನ್ಮಗಳನ್ನು ಇದೇ ಒಂದು ಪ್ರಪಂಚದಲ್ಲಿ ಕಳಿಬೇಕಾಗತ್ತೆ. ಭಗವಂತನ ಸಹವಾಸ ಅನ್ನೋದು ನಮಗೆ ಸಿಗೋದಿಲ್ಲ. ಸೊ ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ವೈಕುಂಠ ಲೋಕಕ್ಕೆ ಹೋಗಬೇಕು ಅಂತಂದರೆ ನಾವು ಜ್ಞಾನವನ್ನು ತಿಳ್ಕೋಬೇಕು. ಸಂಪೂರ್ಣ ಜ್ಞಾನ ನಮಗಿರಬೇಕು, ಆಯಿತಾ. ಇಲ್ಲಿ ಭಗವಂತ ಈ ಬ್ರಹ್ಮಾಂಡದಲ್ಲಿರುವಂಥವರ ಕಣ್ಮರೆಯಾಗಿ ಬಂದು ಕೂತಿದ್ದಾನೆ. ಅಂಥ ಏಕಾಂತ ಸ್ಥಳದಲ್ಲೂ ಕೂಡ ಇವನನ್ನು ನೋಡುವಂಥ ಒಂದು ಅದೃಷ್ಟ ಉದ್ಧವನಿಗೆ ಸಿಕ್ಕಿದೆಯಲ್ಲ. ಮತ್ತು ಅಷ್ಟೇ ಅಲ್ಲ, ಅವನಿಗೆ ವೈಕುಂಠ ಲೋಕಕ್ಕೆ ಹೋಗೋದಕ್ಕೆ ಭಗವಂತ ಸ್ವಯಂ ಅಲ್ಲಿ ಅನುಮತಿಯನ್ನು ಕೂಡ ಕೊಡ್ತಾ ಇದ್ದಾನೆ. ನೀನಿನ್ನ ಬದ್ಧ ಜೀವನದಲ್ಲಿ ಇದ್ದಿದ್ದು ಸಾಕು, ನೀನಿನ್ನ ವೈಕುಂಠ ಲೋಕಕ್ಕೆ ಹೋಗು. ಯಾಕೆ ಅಂತಂದರೆ ನಿನಗೆ ಆ ಒಂದು ಅರ್ಹತೆ ಇದೆ ಅಂತಂದ್ಬಿಟ್ಟು. ಭಗವಂತನು ಎಲ್ಲ ಕಾಲಗಳಲ್ಲೂ ಎಲ್ಲೆಡೆಗಳಲ್ಲೂ ಇರುತ್ತಾನೆ. ಅವನ ಆವಿರ್ಭಾವ ಅಂತರ್ಧಾನಗಳು ನಿರ್ದಿಷ್ಟ ವಿಶ್ವವಾಸಿಗಳ ಕೇವಲ ಅನುಭವವಾಗಿವೆ. ಅಂದರೆ ಭಗವಂತ ನೋಡಿ ಎಲ್ಲ ಕಾಲಗಳಲ್ಲೂ, ಅಂದರೆ ಇಂಥ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ಮಾತ್ರ ಇರ್ತಾನೆ ಅಂತ ಏನಿಲ್ಲ. ಅವನು ಸದಾ ಎಲ್ಲ ಕಾಲದಲ್ಲೂ ಇರ್ತಾನೆ, ಎಲ್ಲ ಕಡೆನೂ ಇರ್ತಾನೆ. ಅವನು ಆವಿರ್ಭಾವ ಆಗೋದು, ಅಂತರ್ಧಾನ ಅಂತಂದರೆ ಅವನು ಬರೋದು ಹೋಗೋದು. ಕೆಲವು ನಿರ್ದಿಷ್ಟವಾದಂತಹ ಆ ವಿಶ್ವದಲ್ಲಿ ಇರುವಂಥವ್ರು, ಆ ವಿಶ್ವದಲ್ಲಿ ವಾಸ ಮಾಡುವಂಥವ್ರ ಅನುಭವ ಅಷ್ಟೇ. ಅವನು ಬರೋದು ಹೋಗೋದಾದರೆ ಅವನು ಯಾವಾಗಲೂ ಇಲ್ಲಿರ್ತಾನೆ. ಅವನು ಸದಾಕಾಲ ಎಲ್ಲ ಕಡೆ ಇರುವಂಥವನು. ಅವನು ಸೂರ್ಯನಂತೆಯೇ. ಸೂರ್ಯನು ಆಕಾಶದಲ್ಲಿ ಹುಟ್ಟುವುದೂ ಇಲ್ಲ, ಮುಳುಗುವುದೂ ಇಲ್ಲ. ಬೆಳಗ್ಗೆ ಸೂರ್ಯನು ಉದಯಿಸುತ್ತಾನೆ, ಸಂಜೆ ಮುಳುಗುತ್ತಾನೆ ಎಂಬುದು ಮಾನವರ ಅನುಭವ ಮಾತ್ರ. ಶ್ರೀಕೃಷ್ಣನು ಏಕಕಾಲದಲ್ಲಿ ವೈಕುಂಠದಲ್ಲಿ, ವೈಕುಂಠದ ಒಳಗೆ ಹೊರಗೆ ಎಲ್ಲೆಡೆಗಳಲ್ಲೂ ಇರುತ್ತಾನೆ. ಇದು ಸ್ವಲ್ಪ ನಮ್ಮ ಬುದ್ಧಿಮಟ್ಟಕ್ಕೆ ಅರ್ಥ ಆಗೋದು ಕಡಿಮೆ. ಆದರೂ ಇಲ್ಲಿ ಎಕ್ಸಾಂಪಲ್ ಕೊಟ್ಟು ಹೇಳಿದ್ದಾರೆ. ಸೂರ್ಯನ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ. ಭಗವಂತ ಕೂಡ ಸೂರ್ಯನ ಹಾಗೇನೆ. ಏನು, ಸೂರ್ಯ ಆಕಾಶದಲ್ಲಿ ಹುಟ್ಟೋದು ಇಲ್ಲ, ಮುಳುಗೋದು ಇಲ್ಲ. ಆದರೆ ನಮಗೆ ಹಂಗೆ ಅನಿಸುತ್ತೆ, ನಾವು ಹಂಗೆ ಅಂದ್ಕೊಂಡಿದ್ದೀವಿ ಅಷ್ಟೇ ಅಲ್ವಾ. ಬೆಳಗ್ಗೆ ಸೂರ್ಯ ಹುಟ್ಟುತ್ತಾನೆ, ಸಾಯಂಕಾಲ ಮುಳುಗ್ತಾನೆ ಅಂತಂದ್ಬಿಟ್ಟು. ಇದು ನಮ್ಮ ಅನುಭವ ಮಾತ್ರನೇ. ಆದರೆ ಸೂರ್ಯ ಹುಟ್ಟೋದು ಇಲ್ಲ, ಮುಳುಗೋದು ಇಲ್ಲ, ಅವನು ಸದಾ ಇರ್ತಾನೆ. ಅದೇ ರೀತಿ ಕೃಷ್ಣ ಕೂಡ ಒಂದೇ ಸಮಯದಲ್ಲಿ ಈ ವೈಕುಂಠದಲ್ಲೂ ಇರ್ತಾನೆ, ವೈಕುಂಠದ ಒಳಗೆ ಹೊರಗೆ ಎಲ್ಲ ಕಡೆನೂ ಅವನಿರ್ತಾನೆ. ಇದೇನಾದರೂ ನಮ್ಗೆ ಅರ್ಥ ಆಗುತ್ತಾ? ಇಲ್ಲ. ಯಾಕೆ? ನಮ್ಮ ಬುದ್ಧಿಮಟ್ಟ ಎಲ್ಲಿದೆಯೋ ಅಲ್ಲಿವರೆಗೂ ಮಾತ್ರ ಅರ್ಥ ಆಗೋದು. ಸೊ ಈಗ ನಮಗೆ ಎಷ್ಟು ಅರ್ಥ ಆಗುತ್ತೋ ಅಷ್ಟು ಅರ್ಥ ಮಾಡ್ಕೊಳ್ಳೋಣ. ಆದರೆ ಒಂದು ನಿಮಿಷ ಕೂತ್ಕೊಂಡು ಯೋಚನೆ ಮಾಡಬೇಕು, ಸೂರ್ಯ ನಿಜವಾಗ್ಲೂ ಎಲ್ಲಿ ಹುಟ್ಟುತ್ತಾನ ಇಲ್ವಾ ಅಂತ. ಅದನ್ನು ಇಟ್ಕೊಂಡು ನಾವು ಭಗವಂತನನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು. ಅರ್ಥ ಆಗಲ್ಲ, ಆದರೂ ಕೂಡ ಭಗವಂತ ಎಲ್ಲ ಕಡೆ ಇದ್ದಾನೆ, ಇಷ್ಟನ್ನು ಅರ್ಥ ಮಾಡ್ಕೋಬೇಕು. ಮುಂದಿನ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ? ಏ ಉದ್ಧವನೇ, ನನ್ನ ನಾಭಿಯಿಂದ ಬೆಳೆದಂತಹ, ಅಂದರೆ ಇಲ್ಲಿ ಭಗವಂತ ಕೃಷ್ಣ ಹೇಳ್ತಾ ಇದ್ದಾನೆ, ನನ್ನ ನಾಭಿಯಿಂದ ಬೆಳೆದ ಕಮಲದ ಹೂ ಇರುತ್ತಲ್ಲ, ಅದರಲ್ಲಿ ಕೂತ್ಕೊಂಡಿದ್ದಂಥ ಬ್ರಹ್ಮನಿಗೆ ಪ್ರಾಚೀನ ಕಾಲದ ಪದ್ಮಕಲ್ಪದಲ್ಲಿ, ಯಾವ ಕಲ್ಪ ಅಂತ ಹೇಳ್ತಾ ಇದ್ದಾನೆ ನೋಡಿ, ಸೃಷ್ಟಿ ಆರಂಭ ಆಗುತ್ತಲ್ಲ ಅಲ್ಲಿ ನನ್ನ ದಿವ್ಯ ಮಹಿಮೆಗಳನ್ನು ನಾನು ಬ್ರಹ್ಮನಿಗೆ ಹೇಳಿದ್ದೆ. ಅದನ್ನೇ ಮಹರ್ಷಿಗಳು ಈಗ ಶ್ರೀಮದ್ ಭಾಗವತ ಅಂತಂದ್ಬಿಟ್ಟು ಅವರು ಹೇಳ್ತಾ ಇದ್ದಾರೆ. ಅಂದರೆ ಈ ಭಾಗವತ ವೇದವ್ಯಾಸರು ಹೇಳಿರೋದು ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರಲ್ವಾ. ಆದರೆ ನಿಜವಾಗಲೂ ಇದನ್ನು ಹೇಳಿರೋನು ಯಾರು ಅಂತಂದರೆ ಕೃಷ್ಣ. ಯಾರಿಗೆ ಹೇಳಿರೋದು? ಬ್ರಹ್ಮನಿಗೆ ಸ್ವಯಂ ಹೇಳಿರೋದು. ನಾನು ಏನು ನನ್ನ ಬಗ್ಗೆ ದಿವ್ಯ ಮಹಿಮೆಗಳನ್ನು ಹೇಳಿದ್ನೋ ಅದನ್ನೇ ಈಗ ಮಹರ್ಷಿಗಳೆಲ್ಲರೂ ಕೂಡ ಶ್ರೀಮದ್ ಭಾಗವತ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇದರಲ್ಲೆಲ್ಲ ಬರೀ ಭಗವಂತನ ಮಹಿಮೆಗಳೇ ಇರೋದು. ಅದನ್ನು ಸ್ವಯಂ ಭಗವಂತ ಬ್ರಹ್ಮನಿಗೆ ಹೇಳಿರುವಂಥದ್ದು. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋಣ. ಬ್ರಹ್ಮನಿಗೆ ಹೇಳಿದ ಪರಮಾತ್ಮನ ವಿವರಣೆಯನ್ನು ಆಗಲೇ ಈ ಮಹಾ ಸಾಹಿತ್ಯದ 2ನೇ ಸ್ಕಂದದಲ್ಲಿ ವಿವರಿಸಲಾಗಿದೆ. ಈಗ ಇಲ್ಲಿ ಮತ್ತಷ್ಟು ವಿಶದಪಡಿಸಲಾಗಿದೆ.
ಅಂದರೆ ಬ್ರಹ್ಮನಿಗೆ ಭಗವಂತ ಏನು ಹೇಳ್ತಾನೋ ಆ ವಿವರಣೆಯನ್ನು 2ನೇ ಸ್ಕಂದದಲ್ಲಿ ಆಲ್ರೆಡಿ ಹೇಳಿದ್ದಾರೆ. ಅದರ ಬಗ್ಗೆ ಡೀಟೇಲ್ ಆಗಿ ಇಲ್ಲಿ ಇನ್ನೊಂದು ಸರಿ ಹೇಳ್ತಾ ಇದ್ದಾರೆ. ಬ್ರಹ್ಮನಿಗೆ ವಿವರಿಸಲಾದ ಸಂಕ್ಷಿಪ್ತ ರೂಪದ ಶ್ರೀಮದ್ ಭಾಗವತವು ಅವನ ವ್ಯಕ್ತಿತ್ವವನ್ನು ವಿಶದಪಡಿಸುವ ಸಲುವಾಗಿತ್ತು ಎಂದು ಶ್ರೀಕೃಷ್ಣನು ಹೇಳಿದನು. ದ್ವಿತೀಯ ಸ್ಕಂದದ 4 ಶ್ಲೋಕಗಳ ನಿರಾಕಾರ ವಿವರಣೆಯನ್ನು ಇಲ್ಲಿ ತೊಡೆದು ಹಾಕಲಾಗಿದೆ. ಆ ಸಂಕ್ಷಿಪ್ತ ರೂಪದ ಭಾಗವತವು ಶ್ರೀಕೃಷ್ಣನ ಲೀಲೆಗಳಿಗೆ ಸಂಬಂಧಿಸಿವೆ. ನಿರಾಕಾರ ಲೋಲುಪತೆಗೆ ಅದು ಉದ್ದಿಷ್ಟವಾಗಿರಲಿಲ್ಲವೆಂದು ಶ್ರೀಧರ ಸ್ವಾಮಿಗಳು ಈ ಸಂಬಂಧದಲ್ಲಿ ವಿವರಣೆ ನೀಡುತ್ತಾರೆ. ಅಂದರೆ ಅರ್ಥ, ಬ್ರಹ್ಮನಿಗೆ ಏನು ಭಗವಂತ ವಿವರಣೆ ಮಾಡಿದ್ನೋ ಅದನ್ನು ಸಂಕ್ಷಿಪ್ತವಾಗಿ ಹೇಳಿರೋದನ್ನ ಶ್ರೀಮದ್ ಭಾಗವತ ಅಂತ ಹೇಳೋದು. ಅಂದರೆ ಅಲ್ಲಿ ಭಗವಂತ ತನ್ನ ವ್ಯಕ್ತಿತ್ವವನ್ನ ಹೇಳೋದಕ್ಕೋಸ್ಕರ ಇಲ್ಲಿ ಹೇಳ್ತಾನೆ. 2ನೇ ಸ್ಕಂದದಲ್ಲಿ 4 ಶ್ಲೋಕಗಳ ನಿರಾಕಾರ ವಿವರಣೆ ಏನಿದೆಯೋ ಅದನ್ನ ಇಲ್ಲಿ ಹಾಕಿಲ್ಲ. ಯಾಕೆಂದ್ರೆ ಶ್ರೀಮದ್ ಭಾಗವತ ಇರೋದೇ ಭಗವಂತನ ಆಕಾರ. ಯಾರು ಅವನನ್ನು ಆಕಾರದಲ್ಲಿ ಇಷ್ಟಪಡ್ತಾರೋ ಆ ದಿವ್ಯವಾದ ಲೀಲೆಗಳನ್ನು ಹೇಳೋದು. ಈಗ ಆಕಾರನೇ ಇಲ್ಲ ಅಂತಂದರೆ ಆ ಲೀಲೆಗಳ ಬಗ್ಗೆ ವಿವರಣೆ ಮಾಡುವಂಥ ನೆಸೆಸಿಟಿನೇ ಇರೋದಿಲ್ಲ ಅಲ್ವಾ. ಅದಕ್ಕೋಸ್ಕರ ಇಲ್ಲಿ ತನ್ನ ಒಂದು ಅಂತರ್ಧಾನ ಆವಿರ್ಭಾವ ಏನೇನೆಲ್ಲ ಲೀಲೆಗಳನ್ನು ನಡೆಸ್ತಾನೆ ಅದನ್ನು ತಿಳಿಸೋದಕ್ಕೋಸ್ಕರನೇ ಶ್ರೀಮದ್ ಭಾಗವತ ಇರೋದು. ಸೊ ಅದಕ್ಕೆ ಇಲ್ಲಿ ನಿರಾಕಾರದ ಒಂದು 4 ಶ್ಲೋಕಗಳು ಬರುತ್ತಲ್ಲ ಅದನ್ನು ತೆಗೆದಾಕಿದ್ದಾರೆ. ಈ ಒಂದು ಸಂಕ್ಷಿಪ್ತ ರೂಪದಲ್ಲಿರುವಂತಹ ಭಾಗವತ ಇದೆಯಲ್ಲ ಇದೆಲ್ಲ ಬರೀ ಶ್ರೀಕೃಷ್ಣನ ಲೀಲೆಗೆ ಸಂಬಂಧಪಟ್ಟಿರುವಂಥದ್ದಾಗಿರೋದ್ರಿಂದ ಇಲ್ಲಿ ಆ ಶ್ಲೋಕಗಳು ಇಲ್ಲಿ ಬೇಕಾಗಿಲ್ಲ ಅನ್ನೋದನ್ನ ಶ್ರೀಧರ ಸ್ವಾಮಿಗಳು ಕೂಡ ಹೇಳಿದ್ದಾರೆ. ಇಲ್ಲಿ ಸಾಕ್ಷಿಗಳಿಗೆ ಅಥವಾ ಯಾಕೆ ಹೇಳಿದ್ರು ಯಾರು ಹೇಳಿದ್ರು ಅನ್ನೋದಕ್ಕೆ ಭಗವಂತನ ಶುದ್ಧ ಭಕ್ತರು ಏನಾದರೂ ಹೇಳಿರ್ತಾರಲ್ಲ ಅವರ ಮಾತುಗಳನ್ನು ಇಲ್ಲಿ ಆಧಾರವಾಗಿಟ್ಕೊಂಡು ಮಾತಾಡ್ತಾರೆ ಗುರುಗಳು. ಯಾಕೆ ಅಂತಂದರೆ ಯಾರೋ ಹೇಳೋದು ಅಂತಲ್ಲ, ಅವರು ಆ ಒಂದು ಸಾಧನೆಯನ್ನು ಮಾಡಿರುವಂಥವ್ರು ಆ ಗುರು ಸ್ಥಾನದಲ್ಲಿರ್ತಾರೆ ಮತ್ತು ಭಗವಂತನ ಶುದ್ಧ ಭಕ್ತರಾಗಿರ್ತಾರೆ. ಅಂಥವ್ರು ಏನು ಹೇಳಿರ್ತಾರೋ ಅದನ್ನು ನಾವು ಕಂಟಿನ್ಯೂ ಮಾಡ್ಕೊಂಡು ಅದನ್ನು ಫಾಲೋ ಮಾಡ್ಕೊಂಡು ಹೋಗಬೇಕಾಗಿರುವಂಥದ್ದು ನಮ್ಮ ಕರ್ತವ್ಯ ಅಲ್ವಾ. ಅದಕ್ಕೋಸ್ಕರ ಇಲ್ಲಿ ಆ ರೀತಿ ಹೇಳಿದ್ದಾರೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.